ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ 1:15 ಆತ್ರಿ. ಇವಾಗ ನಾನು ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ ರೀ. ಮತ್ತು ಇವತ್ತು ನಾನು ಪುಳಿಯೋಗರೆನೂ ಮಾಡಿದ್ದೆ ಎಲ್ಲರಿಗೂ ನಾಷ್ಟಕ್ಕಂತ ಹೇಳಿ. ಎಲ್ಲರೂ ಪುಳಿಯೋಗರೆ ನಾಷ್ಟನೂ ಮಾಡಿದರೆ ಮತ್ತು ನಾನು ಹೋಗಿ ಹಣ್ಣು ತಿಕ್ಕೊಂಡು ಬಂದೆ ರೀ. ಬಿಸಿಲಂತೂ ಭಾಳ ಇತ್ತು, ಅದ್ರೊಳಗೆ ಹೋಗಿ ತಿಕ್ಕೊಂಡು ಬಂದೆ. ಬಂದ ತಕ್ಷಣ ಒಂಥರ ಕತ್ಲು ಗುಡ್ದಂಗೆ ಆಗತ್ತಿತ್ತು ರೀ ಕಣ್ಣಾಗ. ಅಂದರೆ ಹೋಗಿ ತಿಕ್ಕೊಂಡು ಬಂದೆ ಮತ್ತು ಹೋಗಿ ಸ್ನಾನನೂ ಮಾಡ್ಕೊಂಡು ಬಂದೆ ರೀ. ಇವಾಗ ನಾನು ಸೂಪರ್ ಮಾರ್ಕೆಟಿಗೆ ಹೋಗತ್ತೀನಿ ರೀ. ಸ್ವಲ್ಪ ಸಾಮಾನು ತೊಗೊಳೋದೈತ್ರಿ, ನಾನು ಅದನ್ನು ತೊಗೊಂಡು ಬರ್ತೀನಿ ರೀ. ಮತ್ತು ಮಮ್ಮಿಗೂ ಕೇಳಿದೆ ರೀ, ನಾನು ನಿಮ್ಗೇನಾದರೂ ಇತ್ತಂದ್ರೆ ಇವಾಗ ಹೇಳ್ರಿ, ಮತ್ತು ಆಮೇಲೆ ನಾನು ಕಳ್ಸೋಕೆ ಹೋಗಬೇಡ್ರಿ ಅಂತಂದು. ಮತ್ತು ಮಮ್ಮಿ ನನಗೇನೆಲ್ಲ ಉದ್ದಿನ ಬೇಳೆ ತೊಗೊಂಡ್ಬಾ ಅಂತಂದ್ರಿ, ಅದನ್ನು ತೊಗೊಂಡು ಬರ್ತೀನಿ ರೀ. ಅದಕ್ಕಂತ ಕೇಳಿದೆ ರೀ ನಾನು. ಇವತ್ತು ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆ ಹಾಕಿದ್ರೆ ನಾಳೆ ದೋಸೆ ಮಾಡ್ಕೊಂಡು ಹೋಗಂತಿ ಕಾಲೇಜಿಗೆ ಅಂತ ಅಂದ್ರಿ. ಓ ಅದು ತಗೋ ಅಂಥೇಳಿ ತೊಗೊಂಡು ಬರೋಕೆ ಹೋಗತ್ತೀನಿ ರೀ ನಾನಿವಾಗ. ಸೂಪರ್ ಮಾರ್ಕೆಟಿಗೆ ಹೋಗಿದ್ನಲ್ರಿ ನಾನು. ಅಲ್ಲಿಂದ ಮತ್ತು ಸ್ವಲ್ಪ ಜ್ಯೂಸ್ ತೊಗೊಂಡು ಬಂದಿದ್ದೆ, ಅದನ್ನು ಕೊಡತ್ತೀನಿ. ಕುಡಿತಿ ಒಲ್ಲಿಮ್ಮ ಹೆದರ್ಸ್ಬಿಟ್ಟಲ್ಲ, ರೊಕ್ಕನೇ ಇಲ್ಲ ಅಂತ ಫೋನ್ ತೊಗೊಂಡು ಹೋಗಿ ಇಲ್ಲ. ಮತ್ತು ನಾನು ಸ್ವಲ್ಪ ದಾದಿಗೂ ಕೊಟ್ಟೆ ರೀ ಜ್ಯೂಸ್. ಮತ್ತು ದಾದಿ ನನಗೆ ಬೆಳಗಿಂದ ಸ್ಟಾರ್ಟ್ ಮಾಡ್ಯಾರಿ, ನೀ ಕಾಲೇಜಿಗೆ ಹೋಗಬೇಡ, ಅಂಗಡಿ ಹಚ್ಬೇಕಂತಂದು. ಎದಕ್ಕೆ ದಾದಿ? ಒಂದು 5 ದಿವಸ ಅಂಗಡಿ ಹಚ್ತೇವೆ, ಅದ್ರ ಸಲುವಾಗಿ ಹೋಗಬೇಡ, ಒಂದು 5 ದಿವಸ ಹೇಳ್ಕೊಂಬ ನಿಮ್ಮ ಸರ್ಗೆ ಟೀಚರ್ಗೆ. ಈ ತಿಂಗಳದ ಕೊನೆಗೆ ನಮ್ಮ ಎಕ್ಸಾಮ್ ಐತಿ FA1. ಮತ್ತೆ ಬರ್ಕಾವ್ ತಗೋರವ. ಒಂದು 5 ದಿವಸ ನಮ್ ಜಲ್ದಿ ಬಿಡ್ತೇವೆ ತಗೋದಾದಿ. 3 ಗಂಟೆಗೆ ಸೇವಾ ಮಾಡೋಣ, ಕುತ್ಕೊಂಡು ನಾವು ವ್ಯಾಪಾರ ಮಾಡೋಣ. ಆಕೆ ತಾಯಿ ಸೇವಾ ಮಾಡ್ದಂಗೆ ಆಕತಿ, ವ್ಯಾಪಾರ ಮಾಡ್ದಂಗೆ ಆಕತಿ. ನಾವು ಅಂಗಡಿ ಹಚ್ತೇವಲ್ರಿ, ಹಾಗಾಗಿ ದಾದಿ ನನಗೆ ಬೇಡ, ಒಂದು 5 ದಿವಸ ಹೇಳ್ಕೊಂಬ. 5 ದಿವಸ ಹೇಳ್ಕೊಂಬ ಸಾಕು, ಮತ್ತೆ ಯಾವಾಗಲೂ ಬಿಡಬೇಡ ಸಾಲಿನ. ಆತು, ಕುಡಿ ನೀ ಜ್ಯೂಸ್ ತಣ್ಣಗಾಗಿ. ಇಲ್ಲಿ ನಾನು ಅಕ್ಕಿ ಮತ್ತು ತೊಗರಿಬೇಳೆ, ಉದ್ದಿನ ಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು ಹಾಕೀನಿ ರೀ. ಇವಾಗ 1-2-3 ನೀರಿಲ್ಲೇ ತೊಳೆದು ರಾತ್ರಿ ತನಕ ನೆನೆ ಇಟ್ಬಿಡೋಣ್ರಿ. ಸಂಜೆಗೆ 7:00 ಆತ್ರಿ. 3:30 ಇಲ್ಲ 4:45 ನಳ ಬಂದಿದ್ವಿ ರೀ. ನಮ್ದೇನು ಭಾಳ ಖಾಲಿ ಆಗಿದ್ದಿಲ್ಲ, ಸ್ವಲ್ಪ ಖಾಲಿ ಆಗಿದ್ವಿ. ಎಲ್ಲ ಅಪ್ಪ ತುಂಬಿದ್ಲು. ಮತ್ತು ಮಮ್ಮಿ ದಾದಿಗೆ ಚಾನು ತೊಗೊಂಡು ಹೋದ್ರಿ. ಮತ್ತು ನನ್ನ ಬಾಂಡೆ ಸ್ವಲ್ಪ ಇದ್ವಿ ರೀ, ಅದಕ್ಕೆ ಆಮೇಲೆ ಸ್ವಲ್ಪ ಲೇಟಾಗಿನ ತೊಗೊಂಡು ಬರ್ತೀನಿ ಅಂತಂದು ಇಟ್ಟೇನು ರೀ ಅವನಿವಾಗ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು TV ನೋಡಿದ್ರೆ ಆತಂತ ಟಿ ವಿ ನೋಡತ್ತೇನೆ ರೀ ನಾನಿಲ್ಲೇ. ಅಲ್ಲೇ ಅಪ್ಪ ನೀರು ತುಂಬಕ್ಕೆ ತೊಗೊಂಡು ಹೇಳ್ರಿ ಕುಡಿಯಾಕ. ಮತ್ತು ನಾ ಭಾಂಡೆ ತಿಕ್ಕೊಂಡು ಬಂದು ರಾತ್ರಿ ನಾನು ಬೆಳಗ್ಗೆ ಇದನ್ನು ಹಾಕಿದ್ನಲ್ರಿ, ಮಧ್ಯಾಹ್ನ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆ ಅದು ನೆಂದವ್ರಿ. ಇವಾಗ ಅದು ಭಾಂಡೆ ತಿಕ್ಕೊಂಡು ಬಂದು ಅದನ್ನು ಮಿಕ್ಸಿಗೆ ಹಾಕಿಬಿಡ್ತೀನಿ ರೀ ಇವಾಗ ನಾನು. ಇಲ್ಲಿ ಅಕ್ಕಿ ಮತ್ತು ತೊಗರಿಬೇಳೆ ಮತ್ತು ಮೆಂತ್ಯ ಕಾಳು ನೆನೆ ಹಾಕಿದ್ನಲ್ರಿ ನಾನು, ಅವು ಇವಾಗ ನೆಂದಾವ. ಇಲ್ಲಿ ಭಾಂಡೆ ತಿಕ್ಕೊಂಡು ಬರೋದಕ್ಕಿಂತ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕಿಬಿಡ್ತೀನಿ ರೀ ನಾನಿಲ್ಲೇ ಹಿಟ್ಟು ಕೂಡ ಮಿಕ್ಸಿಗೆ ಹಾಕಿ ಇರ್ತೇನೆ ರೀ. ಮತ್ತು ಇಲ್ಲೇ ಭಾಂಡೆ ನೋಡ್ಬೋದ್ರಿ ಇಲ್ಲಿ ಎಷ್ಟು ಜಮಾ ಆಗ್ಯಾವ ಅಂತಂದು. ಸ್ವಲ್ಪ ಐತಿ ಅಂತಂದಿದ್ದೆ ರೀ ನಾನು, ಆದರೆ ಮತ್ತೆ ಲೇಟ್ ಆತಲ್ಲ, ಇಷ್ಟು ಭಾಂಡೆ ಜಮಾ ಆಗ್ಯಾವ. ಇವಾಗ ಹೋಗಿ ತೊಳ್ಕೊಂಡು ಬಂದ್ಬಿಡ್ತೀನಿ ರೀ. ಇಲ್ಲಿ ಹೋಗಿ ನಾನು ಭಾಂಡೆ ತಿಕ್ಕೊಂಡು ಬಂದೆ ರೀ. ಮತ್ತು ಇಲ್ಲಿ ಆಪಾಗ ಆಲೂಗಡ್ಡೆ ಕುದಿಯಾಕೆ ಹಾಕಂತ ಹೇಳಿದ್ದೆ ರೀ. ನಾನು ಬೆಳಗ್ಗೆ ದೋಸೆ ಮಾಡ್ಕೊಂಡು ಹೋಗತ್ತೇನೆ ರೀ ನಾನು. ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ, ಇವಾಗ ಈಸಿ ಆಗುತ್ತೆ ಅಂತ ಹೇಳಿ ಇವಾಗ ಕುದಿಯಾಕೆ ಹಾಕಂತ ಹೇಳಿದ್ದೆ ರೀ ಆಕಿಗೆ. ಇವತ್ತಂತೂ ನಳ ಬಂದಿದ್ವಿ ರೀ. ಅಂದರೂ ಭಾಳ ಕೆಲಸ ಏನಾಗಲಿಲ್ಲ, ಅಂದರೂ ಆ ಕೆಲಸ ಆಗ್ತಾವಲ್ರಿ. ಹಾಗಾಗಿ ಸ್ವಲ್ಪ ಸುಸ್ತಾಯ್ತು. ಮತ್ತು ನನಗೆ ಸ್ವಲ್ಪ ಆರಾಮಿಲ್ದಂಗೂ ಆಗತ್ತಿತ್ತು ರೀ, ಹಾಗಾಗಿ ಇನ್ನೊಂದು ಸ್ವಲ್ಪ ಸುಸ್ತಾಯ್ತು. ಇವಾಗ ಹೋಗಿ ಮಕ್ಕೊಂಡ್ಬಿಡ್ತೇನೆ ರೀ ನಾನು. 10 ಗಂಟೆಗೆ ಬಂತು ರೀ. ಇವಾಗ ಮಕ್ಕೊತೀನಿ, ಮತ್ತು ನಾಳೆ ಬೆಳಗ್ಗೆ ಜಲ್ದಿನೇ ಹೇಳ್ಬೇಕಲ್ರಿ, ಹಾಗಾಗಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡಿರಪ್ಪ, ನಾನಂತೂ 6 ಗಂಟೆಗೆ ಎದ್ದು ಬಂದಿದ್ದೆ ರೀ. ಸ್ನಾನ ಎಲ್ಲ ಮಾಡೋಷ್ರೊಳಗೆ ಅಂದ್ರೆ 6:30 ಆಯ್ತು ರೀ. ಮತ್ತು ಇವಾಗ ಹೋಗಿ ದೋಸೆ ಮಾಡ್ಕೊಂಡ್ಬಿಡ್ತೀನಿ ರೀ. ಚಲೋ ಆಯ್ತು ರೀ. ನಾನು ನಿನ್ನೆನ ಆಲೂಗಡ್ಡೆ ಅದನ್ನೆಲ್ಲ ಕುದಿಸಿಟ್ಟಿದ್ದೆ. ಯಾಕಪ್ಪ ಅಂತಂದ್ರೆ ಇವಾಗ ನನಗೆ ಹೆಲ್ಪ್ ಆಗುತ್ತೆ ರೀ, ಅಂದರೆ ಈಸಿ ಆಗುತ್ತೆ ಮಾಡೋಕ್ಕೆಲ್ಲ. ಇಲ್ಲಿ ಫಸ್ಟಿಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊತೀನಿ ರೀ, ಹಾಗಾಗಿ ಅವ್ನು ಆಲೂಗಡ್ಡೆ ಎಲ್ಲ ಸುಲ್ಕೊಂಡ್ಬಿಡ್ತೀನಿ ರೀ. ಇವಾಗ ಹಿಂಗೆ ಬರತ್ತವ್ರಿ ಎಲ್ಲ. ಇಲ್ಲಿ ಆಲೂಗಡ್ಡೆ ಎಲ್ಲ ಸುಲ್ಕೊಂಡೆ ರೀ ನಾನು. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಟಮಾಟಿ ಅದನ್ನೆಲ್ಲ ಕಟ್ ಮಾಡ್ಕೊಂಡವ್ರಿ. ಇಲ್ಲಿ ನಾನು ಒಂದು ಬಾಳ್ಗೆ ತೊಗೊಂಡೇನಿ ರೀ, ಅದ್ರೊಳಗೆ ಎಣ್ಣೆ ಹಾಕೀನಿ. ಇವಾಗ ಅದ್ರೊಳಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕೊಂಡ್ರಿ, ಅಂದರೆ ಟೇಸ್ಟಿ ಆಗುತ್ತೆ ರೀ. ಮತ್ತು ಇದ್ರೊಳಗೆ ಶೇಂಗಾ ಹಾಕೊಂಡ್ರಿ. ನಾನಿಲ್ಲೇ ಉಳ್ಳಾಗಡ್ಡಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅದನ್ನು ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ.
ಮತ್ತು ಇದ್ರೊಳಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ, ಅಂದರೆ ತರಕಾರಿ ಎಲ್ಲ ಒಂದು ಜಲ್ದಿ ಸಾಫ್ಟ್ ಆಗುತ್ತೆ ರೀ. ಇವಾಗ ಇದ್ರೊಳಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ ರೀ, ಮತ್ತು ಇದ್ರೊಳಗೆ ಸ್ವಲ್ಪ ನೀರು ಹಾಕೊಳ್ಳೋಣ ರೀ. ನೋಡ್ರಿ ನಮ್ದು ಆಲೂಗಡ್ಡೆ ಪಲ್ಯ ರೆಡಿ ಆಗ್ತವೆ. ಇವಾಗ ಜಲ್ದಿ ಚಟ್ನಿ ಮಾಡ್ಕೊ. ನಮ್ದಿಲ್ಲೇ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ಬೋದಿಲ್ಲಿ. ಮತ್ತು ನಾನಿಲ್ಲಿ ಚಟ್ನಿ ಮಾಡ್ಕೊಳಕ್ಕೆ ಇಲ್ಲಿ ಒಣ ಕೊಬ್ಬರಿ ಹೆಚ್ಚಿಟ್ಟೇನಿ ರೀ. ನೀವು ಬೇಕಂದ್ರೆ ಹಸಿ ಕೊಬ್ಬರಿನೂ ಹಾಕೋಬೋದು ರೀ. ನನ್ನ ಕಡೆ ಒಣ ಕೊಬ್ಬರಿ ಇತ್ತು, ಹಾಗಾಗಿ ನಾನು ಇಲ್ಲಿ ಒಣ ಕೊಬ್ಬರಿ ಹೆಚ್ಚಿಟ್ಟೇನಿ ರೀ. ಇವಾಗ ಇದಕ್ಕೆ ಏನೇನು ಬೇಕನ್ನೋದು ತಗೊಂಡ್ಬಿಡೋಣ ರೀ. ನಾನಿಲ್ಲೇ ಕೊತ್ತಂಬರಿ ತೊಗೊಂಡೇನಿ ರೀ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಹಸಿ ಖಾರ ಮತ್ತು ಕೊಬ್ಬರಿ ರೀ, ಮತ್ತು ಸ್ವಲ್ಪ ಉಪ್ಪು ರೀ. ಮತ್ತು ನಿಮ್ಮ ಕಡೆ ಪುಟಾಣಿ ಇತ್ತಂದ್ರೆ ನೀವು ಅದನ್ನು ಹಾಕೋಬೋದು ರೀ. ನನ್ನ ಕಡೆ ಇಲ್ಲ, ಹಾಗಾಗಿ ನಾನು ಅದನ್ನು ಹಾಕೊಂಡಿಲ್ಲ. ಇವಾಗ ಇವನಷ್ಟು ಎಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡೋಣ ರೀ, ಸ್ವಲ್ಪ ನೀರು ಹಾಕೊಂಡು. ಇಲ್ಲಿ ಚಟ್ನಿ ರೆಡಿ ಆಯ್ತು ರೀ. ಮತ್ತು ಇಲ್ಲಿ ಒಂದು ಸಣ್ಣದು ಇದು ಇಟ್ಟೇನಿ ರೀ, ಅದ್ರೊಳಗೆ ಕರಿಬೇವು ಹಾಕೊಂಡ್ಬಿಡೋಣ ರೀ. ಮತ್ತೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ರೀ. ಇವಾಗ ಅದು ಪೂರ್ತಿದಾದ್ಮೇಲೆ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ ಅದನ್ನು. ಇಲ್ಲಿ ನೋಡಿರಿ ನಮ್ಮ ಹಿಟ್ಟು ಯಾವ ರೀತಿ ಆಗೈತೆ ಅಂತ. ನಾನು ಮಮ್ಮಿಗೆ ಹೇಳಿದೆ, ಮಮ್ಮಿ ನನಗೆ ಮಾಡ್ಕೊಡು ದೋಸೆ ಅಂತಂದು. ಯಾಕಪ್ಪ ಅಂತಂದ್ರೆ ನಂದು ಖಡಕ್ ಆಗಿಬಿಡ್ತಾವೆ ರೀ, ಹಾಗಾಗಿ ನಾನು ಮಮ್ಮಿಗೆ ಹೇಳಿನಿ. ಅವ್ರು ಬಂದು ದೇವ್ರಿಗೆ ದೀಪ ಹಚ್ಚಿ ಬರ್ತೀನಿ ಅಂತಂದಾರ ರೀ. ನಾನಂತೂ ಇವಾಗ ರೆಡಿ ಆದೆ ರೀ. ನನ್ನ ಮಮ್ಮಿಗೆ ಹೇಳಿದೆ ಮಾಡಂತಂದು, ಆದರೆ ಅವ್ರು ಕುರಾನ್ ಓದಕ್ಕೆ ಹೋದ್ರೆ, ಹಾಗಾಗಿ ಇವಾಗ ನಾನು ಮಾಡ್ಕೋಬೇಕು ರೀ. ಇಲ್ಲಿ ಹಿಟ್ಟು ಯಾವ ರೀತಿ ಇರ್ಬೇಕು ನೋಡ್ರಿ. ಇಲ್ಲಿ ಚಲೋತ್ನಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೀ. ನಾನು ಅರ್ಧ ಇದ್ರೊಳಗೆ ಹಾಕೊತೀನಿ ರೀ, ಸ್ವಲ್ಪ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡು. ಇಲ್ಲಿ ಮಮ್ಮಿ ಬಂದು ಮಾಡತ್ರಿ. ಮಾಡ್ತೀಯಾ? ಏನು ನಾನು ಮಾಡಲಿ? ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ. ಇವಾಗ ಕಲರ್ ಬರ್ಬೇಕಂದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬ್ರೌನ್ ಕಲರ್ ಬರ್ಬೇಕಂದ್ರಿ. ಮಸ್ತ್ ಇದೆ, ಎಷ್ಟ ಸಾಕು ಅದಿರಿ. ಸ್ವಲ್ಪ ಸೋಡಾ ಪುಡಿ ಹಾಕೋಣ, ಒಂಚೂರು ಚುಟಿಗೆ ಅಷ್ಟು. ಇಷ್ಟೆಷ್ಟು ಸೋಡಾ ಪುಡಿ ಹಾಕೋಣ. ಈಗ ಒಂದು ನೀರು ಹಾಕಿ ಚಲೋತ್ನಾಗ ಗರ ಅಂತ ಅಂದು ತಿರುಗಿಸೋಣ. ಒಂದು ಇಲ್ಲಿ ಇವಾಗ ಸ್ವಲ್ಪ ಮಮ್ಮಿ ಕಡಕ್ ಮಾಡಿಕೊಟ್ಟಿದ್ರೆ ಅದನ್ನ ಊಟ ನಾಷ್ಟ ಮಾಡೋದು ನಾವು ಇವತ್ತು ಮಾಡತ್ತೀವಲ್ಲ ನೋಡಿ. ನಾಷ್ಟ ಮನ್ಯಾಗ ಹೆಂಗಾಗೈತಿ? ಚಲೋ ಆಗೈತೆ. ನೀನು ಕಟ್ಕೊಂಡು ಬಂದು ಹೋಗು, ಇಬ್ಬರು ಕೊಂಡ್ಕೊಂಡು ಆರಾಮಾಗಿ ಪಾಠ ಹೇಳ್ತೇವೆ. ತಗೊಂಡು ತಗೊಳ್ತೇವೆ. ಇಲ್ಲರ್ಸಿಯ ಚಟ್ನಿ ದೋಸೆ ಅದು ಕಟ್ಕೊಳಕತ್ಲ ರೀ. ದೋಸೆ ಮಾಡಿ ನೋಡಿ ಬನ್ನಿ. ಸ್ವಲ್ಪ ಅದ್ರೊಳಗೆ ನಮಗೆ ಕಲರ್ ಬೇಕು ಅಂಥೇಳಿದ್ರೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನಮ್ಗೆ ಕಲರ್ ಚಲೋ ಬರ್ತಾವೆ ರೀ. ಮಸ್ತ್ ಕಲರ್ ಆಗ್ತದೆ. ಸಾನಿಯಾಗ ಇನ್ನೊಂದು ದೋಸೆ ಕೊಡ್ಬೇಕಾಯ್ತು. ತಿಂದೆ ನೀನು? ಸಾನಿಯಾ ನಾಷ್ಟ ಮಾಡತ್ತೀಯ? ದೋಸೆ ತೊಗೊಬೇನೊಂದು ತೊಗೊಂಡ್ಯಾ? ಮತ್ತು ನಾನಂತೂ ಒಂದು ದೋಸೆ ತಿಂದೆ ರೀ, ಸಾನಿಯನ್ನು ತಿಂದಿಲ್ಲ. ಇವತ್ತು ನಾವು ನಾಷ್ಟ ಮಾಡಿವ್ರಿ, ಟೈಮ್ ಇತ್ತು ಅಂತಂದು. ಮತ್ತು ಚಲೋ ಆಗಿತ್ತು ರೀ, ಟಿಫಿನು ಕಟ್ಕೊಂಡೆ ನಾನು. ಮತ್ತು ನಿಮ್ಗೇನಾದರೂ ನಾನು ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.